ಪ್ರಾಣಿಗಳಿಂದ ಬರ್ತಕ್ಕಂಥ ಕೊಬ್ಬು ಒಳ್ಳೆಯದಲ್ಲ. ಮಟನ್ ತಿನ್ನಬೇಡ್ರಿ. ಎಲ್ಲರ ಇವ್ರಿಗೂ ವ್ಯಕ್ತಿಗಳಿಗೆ ಹೇಳೋದು ಮಟನ್ ತಿನ್ನಬೇಡಿ. ಫಿಶ್ ತಿನ್ಬೋದು. ಮಟನ್ನಲ್ಲಿ ಇರ್ತಕ್ಕಂಥ ಕೊಬ್ಬು ಚಳಿಗಾಲದಲ್ಲಿ ಗಟ್ಟಿಯಾಗಿರುತ್ತೆ. ತುಪ್ಪ ಬೆಣ್ಣೆ ಚಳಿಗಾಲದಲ್ಲಿ ಗಟ್ಟಿಯಾಗತ್ತೆ. ಕಡಲೆಕಾಯಿ ಎಣ್ಣೆ, ಆಲಿವ್ ಆಯಿಲ್ಲು, ರಿಫಂಡ್ ಆಯಿಲ್ಲು ಚಳಿಗಾಲದಲ್ಲಿ ಗಟ್ಟಿಯಾಗಲ್ಲ. ಇದು ನಮಗೆ ಒಳ್ಳೆಯದು. ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ ಅಂತ? ಚಿಕ್ಕ ಚಿಕ್ಕ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಹದಿವಯಸ್ಸಿನವರಲ್ಲಿ ಈಗ ಹಾರ್ಟ್ ಅಟ್ಯಾಕ್ ಹೆಸರನ್ನೇ ಹೇಳಬೇಕು ಅಂತಂದರೆ, ಪುನೀತ್ ರಾಜ್ಕುಮಾರ್ ಒಂದು ಚಿಕ್ಕ ಒಬ್ಬ ನಟ, ಹೆಸರಾಂತ ನಟ, ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಆಯಿತು. ಅವರ ತಂದೆಗೆ, ರಾಜ್ಕುಮಾರ್ಗೆ ಹೃದಯಾಘಾತ. ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್, ತಂದೆ ತಾಯಿಯ ಗುಣ ಮಕ್ಕಳಲ್ಲಿ ಬರ್ತದೆ. ನಾನು ಹೇಳಿದ ಹಾಗೆ ತಂದೆ ತಾಯಿ ಇಬ್ಬರಿಗೂ ಡಯಾಬಿಟಿಸ್ ಇದ್ದರೆ ಮಕ್ಕಳಿಗೆ ಡಯಾಬಿಟಿಸ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಒಂದು ವಯಸ್ಸು ಎಷ್ಟು ವರ್ಷ? 30 ವರ್ಷ. ಒಂದು ಸಲ ECG, ಈಕೋಕಾರ್ಡಿಯೋಗ್ರಾಮ್, ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ತಗೊಂಡ್ಬಿಡಿ. ECG ನಾರ್ಮಲ್ ಇರ್ಬೋದು, ಆದರೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ. ಪ್ರಾಣಿಗಳಿಂದ ಬರ್ತಕ್ಕಂಥ ಕೊಬ್ಬು ಒಳ್ಳೆಯದಲ್ಲ. ಮಟನ್ ತಿನ್ನಬೇಡ್ರಿ. ಎಲ್ಲರ ಇವ್ರಿಗೂ ವ್ಯಕ್ತಿಗಳಿಗೆ ಹೇಳೋದು ಮಟನ್ ತಿನ್ನಬೇಡಿ. ಫಿಶ್ ತಿನ್ಬೋದು. ಮಟನ್ನಲ್ಲಿ ಇರ್ತಕ್ಕಂಥ ಕೊಬ್ಬು ಚಳಿಗಾಲದಲ್ಲಿ ಗಟ್ಟಿಯಾಗಿರುತ್ತೆ. ತುಪ್ಪ ಬೆಣ್ಣೆ ಚಳಿಗಾಲದಲ್ಲಿ ಗಟ್ಟಿಯಾಗತ್ತೆ. ಕಡಲೆಕಾಯಿ ಎಣ್ಣೆ, ಆಲಿವ್ ಆಯಿಲ್ಲು, ರಿಫಂಡ್ ಆಯಿಲ್ಲು ಚಳಿಗಾಲದಲ್ಲಿ ಗಟ್ಟಿಯಾಗಲ್ಲ. ಇದು ನಮಗೆ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮೀನಿನಲ್ಲಿರ್ತಕ್ಕಂಥ ಕೊಬ್ಬು, ಮೀನಿನಲ್ಲಿರ್ತಕ್ಕಂಥ ಫ್ಯಾಟ್ ಚಳಿಗಾಲದಲ್ಲಿ ಗಟ್ಟಿಯಾಗಲ್ಲ. ಆದ್ದರಿಂದ ಒಂದು ವಿಷಯ ಹೇಳೋದು ಅಂದರೆ, ದಯವಿಟ್ಟು ಮಟನ್ ತಿನ್ನಬೇಡ್ರಮ್ಮ, ಮೀನು ತಿನ್ಬೋದು. ಸರ್ ಅದು ಚಿಕನ್ ತಿನ್ಬೋದಾ? ಅದು ನಾವು ವೆಜಿಟೇರಿಯನ್ನು, ನನಗೆ ಗೊತ್ತಿಲ್ಲ. ಆದರೆ ನಿಮ್ಮಂಥವ್ರು ನನಗೆ ಹೇಳಿದ್ದಾರೆ ಅದೇನೋ ಚರ್ಮ ಇಲ್ದಿರೋ ಚಿಕನ್ ಅಂತೆ. ಸೊ ಗೊತ್ತು ಸರ್, ಸ್ಕಿನ್ ಔಟು ಅಂತಾರೆ. ಆಯಿತು ಅಂತ ಹೇಳ್ತೀನಿ. ಅಂದರೆ ಇದರೊಳಗೆ ಕೋಳಿನಲ್ಲಿ ಚರ್ಮದಲ್ಲಿ ಕೊಬ್ಬಿನಂಶ ಇರುತ್ತಂತೆ. ಅದನ್ನು ತೆಗೆದುಬಿಟ್ಟು ಬರೀ ಮಾಂಸಖಂಡಗಳನ್ನ ಸೇವನೆ ಮಾಡ್ತಾರಂತೆ. ಅದನ್ನು ನಾವು ಪ್ರತಿಯೊಬ್ಬರಿಂದನೂ ಕಲ್ತ್ಕೊಂಡಿದ್ವಿ. ನಾವು ಇವನಿಗೇನು ಗೊತ್ತು, ನಾನು ಡಾಕ್ಟ್ರು, MBBS MD, ಅವನಿಗೇನು ಗೊತ್ತು ಅಂತ ಅಹಂಕಾರ ಪಡಬಾರ್ದು. ಪ್ರತಿಯೊಬ್ಬರಲ್ಲೂ ನಾವು ಕಲ್ತ್ಕೊಳ್ಳೋದಿದೆ. ಎಲ್ಲರೂ ಸಹ ಒಂದು ಪುಸ್ತಕವನ್ನು ಓದಬೇಕು. ಬದುಕಲು ಕಲಿಯಿರಿ, ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಂಥ ಪುಸ್ತಕ. ಡಿಸ್ಕ್ರೈಬ್ಡ್ ಅಸ್ ಸ್ಲೀಪಿಂಗ್ ವಿತ್ ಎ ಸ್ಲೀಪಿಂಗ್ ಕೋಬ್ರಾ. ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ಬ್ಲಡ್ ಪ್ರೆಷರ್, ಆ ರೋಗಿಗಳು ಹೇಗೆ ಅವರ ಜೀವನ ಅಂದರೆ, ಒಂದು ನಿದ್ದೆ ಮಾಡ್ತಾ ಇರ್ತಕ್ಕಂಥ ನಾಗರಾವಿನ ಪಕ್ಕದಲ್ಲಿ ಮಲಗಿದ್ದಾರೆ. ಆ ನಾಗರಾವು ಯಾವಾಗ ಎದ್ದು ಕುಟ್ಕುತ್ತೋ ಹೇಳೋಕ್ಕಾಗಲ್ಲ. ಆದ್ದರಿಂದ ಬ್ಲಡ್ ಪ್ರೆಷರ್ನ ಆಗಾಗ ಚೆಕಪ್ ಮಾಡಿಸ್ಕೊಳ್ತಾ ಇರಿ. ಬ್ಲಡ್ ಪ್ರೆಷರ್ ನೋಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ನು ಜನ ಈಗ ತಗೊಳ್ತಾ ಇದ್ದಾರೆ. ಅವರೇನೇ ನೋಡಿಬಿಟ್ಟು, ಸರ್ ಇವತ್ತು ಬ್ಲಡ್ ಪ್ರೆಷರು, ಈಗ ನಿಮ್ಗೆ ಎಷ್ಟು ವಯಸ್ಸು? 30 ವರ್ಷ. ಎಷ್ಟಿದೆ BP? 120/80. ಹೃದಯ ಸಂಕುಚಿತಗೊಂಡಾಗ ದೇಹದ ಎಲ್ಲ ಭಾಗಗಳಿಗೂ ರಕ್ತ ಹೋಗುತ್ತಲ್ಲ, ಅದು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್. ಹೃದಯ ವಿಕಾಸಗೊಂಡಾಗ ದೇಹದ ಎಲ್ಲ ಭಾಗಗಳಿಂದ ವಾಪಸ್ಸು ಹೃದಯಕ್ಕೆ ಬರುತ್ತೆ. ಹಾರ್ಟ್ ಈಸ್ ಎ ಪಂಪಿಂಗ್ ಸ್ಟೇಷನ್. ಇಟ್ ವಿಲ್ ಪಂಪ್ ಬ್ಲಡ್
ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಹೃದಯಕ್ಕೂ ಸಹ ರಕ್ತ ಸಂಚಾರ ಆಗಬೇಕು, ಇಲ್ಲದ್ರೆ ಅದು ಕೆಲಸ ಮಾಡೋದು ಹೇಗೆ? ಬೇರೆ ಬೇರೆ ಕಾರಣಗಳಿಂದ ಅನಿಮಲ್ ಫ್ಯಾಟ್ನ ಜಾಸ್ತಿ ತಿನ್ನೋದು, ಒಂದು ಚಟುವಟಿಕೆ ಇಲ್ಲ, ತಂದೆ ತಾಯಿ ಇಬ್ಬರಿಗೂ ಬ್ಲಡ್ ಪ್ರೆಷರ್ ಇದೆ, ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿ ತಾಯಿ ಮರಣ ಹೊಂದಿದ್ರು, ಈ ಥರ ಇರೋರಲ್ಲಿ ಎಚ್ಚರಿಕೆಯಿಂದಿರಬೇಕು. ಬ್ಲಡ್ ಪ್ರೆಷರ್ ವೈದ್ಯರ ಸಲಹೆಯಂತೆ ನೀವು ಬ್ಲಡ್ ಪ್ರೆಷರ್ ಮಾನಿಟ್ರ್ ಮಾಡ್ತಾ ಇರಬೇಕು. ಬ್ಲಡ್ ಪ್ರೆಷರ್ಗೆ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು. ಸರ್, ನೀವು 2 ವರ್ಷದಿಂದ ಬರ್ಕೊಟ್ಟಿದ್ರಿ ನನಗೆ ಡಯಾಬಿಟೀಸ್ ಅಂತ, ನನಗೇನು ತೊಂದರೆ ಇಲ್ಲ, ಅದೇ ಮಾತ್ರೆ ತಗೋತಾ ಇದ್ದೀನಿ ಅಂತ ಆಸ್ಪತ್ರೆಯಲ್ಲಿ ಒಬ್ಬರು ಹೋಗಿ ಡಾಕ್ಟ್ರು ಚೆನ್ನಾಗಿ ಬೈದು ಶುಗರ್ ನೋಡಿದ್ರೆ 420 ಇತ್ತು. ಚೆನ್ನಾಗಿ ಬೈದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೇಂಜ್ ಮಾಡಿದ್ರು. ಸೆಲ್ಫ್ ಮೆಡಿಕೇಷನ್ ಈಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಈಸ್ ಮ್ಯಾಡ್. ನೀವೇ ಸ್ವಂತ ಚಿಕಿತ್ಸೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ದಯವಿಟ್ಟು ವೈದ್ಯರ ಸಲಹೆಯನ್ನು ಪಡೆಯಿರಿ. ಈಗ ಇದುವರೆಗೂ ನಾನು ಎಲ್ಲ ಸಾಂಕ್ರಾಮಿಕವಲ್ಲದ ರೋಗಗಳು, ಡಯಾಬಿಟಿಸ್ ಬಗ್ಗೆ ಹೇಳಿದೆ. ಡಯಾಬಿಟಿಸ್ ಬಗ್ಗೆ ಯಾತಕ್ಕೆ ಎಲ್ಲರೂ ಹೆದರುತ್ತಾರೆ ಅಂದರೆ, ಡಯಾಬಿಟಿಸ್ನವರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ. ಡಯಾಬಿಟಿಸ್ನವರಲ್ಲಿ ಕಿಡ್ನಿ ಫೇಲ್ಯೂರ್, ಯಾಕಂದರೆ ದೇಹದ ಎಲ್ಲ ರಕ್ತನಾಳಗಳಲ್ಲಿ ರಕ್ತ ಹರಿಬೇಕು. ಸಕ್ಕರೆ ಪಾಕ ಹರಿದ್ರೆ, ಈಗ ಬ್ಲಡ್ ಶುಗರು ಎಷ್ಟಿದೆ? 300 ಇದೆ. ನಿಮ್ಮ ದೇಹದ ಎಲ್ಲ ರಕ್ತನಾಳಗಳಲ್ಲಿ ಜಾಮೂನ್ ಕ್ಷೀರ ಹರಿತಾ ಇದೆ.